ನಾನಿವತ್ತು ತಪ್ಪು ಮಾಡಿದ್ದೀನಿ ಅಂದ್ರೆ ತಾರಕ್ ಮುಂದೆ ನಿನ್ ಗೌರವ ಕಾಪಾಡೋದಕ್ಕೆ ಮಾತ್ರ. ನೀನು ಇದನ್ನು ತಪ್ಪು ಅಂತ ಹೇಳೋದಾದ್ರೆ ನನಗೆ ಕ್ಷಮಿಸ್ಬಿಡು ಮಾವು. ಈ ಸತ್ಯನ ಯಾಕೆ ಎಲ್ರೂ ಮುಂದೆ ಹೇಳಲಿಲ್ಲ? ನಾನು ನಿನಗೋಸ್ಕರ ಇದನ್ನೆಲ್ಲ ಮಾಡಿದ್ದೀನಿ ಅಂತಂದ್ರೆ ತಾರಕ್ ಸುಮ್ಮನಿರ್ತಿದ್ನ ಮಾವು. ನನಗೇನಾದ್ರೂ ತೊಂದರೆ ಆದ್ರೂ ಪರವಾಗಿಲ್ಲ, ನಿನಗ್ ತೊಂದರೆ ಆಗ್ಬಾರ್ದು ಅಂತ ನಾನು ಏನು ಹೇಳಿಲ್ಲ. ಮಗ ಅಂತೂ ನಿನ್ ಗೌರವ ಕಾಪಾಡ್ತಿಲ್ಲ. ನಿನ್ ಮಗಳಾಗಿ ನಾನು ಹಾಗೆ ಮಾಡಿದ್ರೆ ನಾನು ನಿನ್ ಮಗಳಾಗಿ ಹುಟ್ಟಿದಕ್ಕೂ ಏನ್ ಸಾರ್ಥಕತೆ ಇದೆ ಹೇಳು? ನಿನ್ನ ಮಾನ ಗೌರವ ಕಾಪಾಡೋದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಾಮ. ಬಾ ಕೂತ್ಕೋ. ಐಮ್ ಸಾರಿ ಸಮಂತ, ನೀನ್ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂತ ನನ್ಗೆ ಅರ್ಥನೇ ಆಗಿಲ್ಲ. ನೀನು ಮನೆ ಮರ್ಯಾದೆ ಹಾಳು ಮಾಡೋದಕ್ಕೆ ಹೀಗೆಲ್ಲ ಮಾಡಿದ್ಯಾ ಅಂತ ಅನ್ಕೊಂಡು ನಾನೇನೇನೋ ಮಾತಾಡ್ಬಿಟ್ಟೆ. ಮನೆ ಬಿಟ್ಟು ಹೋಗು ಅಂತನೂ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಮಾಮ್. ನೀನು ಕ್ಷಮೆಯಾದರಿದ್ರಿ, ನೀನು ಕ್ಷಮಿಸ್ಬೇಕು ಹೊರತು ನೀನ್ ಕ್ಷಮೆ ಕೇಳಬಾರ್ದು. ನೀನ್ ಹೇಳ್ದಾಗೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅದನ್ನ ಹೇಳೋಣ ಅಂತಾನೆ ಬಂದೆ. ನಾನು ಹೇಳ್ತಾ ಇದ್ದೀನಲ್ವಾ, ನಿನ್ ಮನೆ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ಹಾಗೆ ಅಳಿಯಂದ್ರಿಗೂ ನಾನು ತುಂಬಾ ಬೈದ್ಬಿಟ್ಟಿದ್ದೀನಿ. ನನ್ನ ಕಡೆಯಿಂದ ಅವ್ರಿಗೂ ಸಾರಿ ಹೇಳು. ಇನ್ನು ಯಾವತ್ತೂ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ. ಹೋಗು. ನಾನಿರೋದಕ್ಕೆ ತಾರಕ್ ಬಿಡ್ತಾನ ಮಾಮ್? ಇದು ನನ್ನ ಮನೆ ಅಂದಮೇಲೆ ಇಲ್ಲಿ ನಾನು ಹೇಳಿದೆ ನಡೆಯೋದು. ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ. ಮೇಡಮ್, ಸಮಂತಗ್ ಕೊಡು. ನನಗೆ ಬೇಡ, ಮಾಮ ಕೊಡು. ನನ್ನ ಗೌರವ ಕಾಪಾಡಿದ ನನ್ನ ಮಗಳಿಗೆ ನಾನೇ ಜ್ಯೂಸ್ ಕುಡಿಸ್ತೀನಿ. ತಗೋ. ಹಲೋ, ಹೇಳು. ಮೇಡಮ್, ನೀವು ಕೊಟ್ಟಿದ್ದ ಚಿನ್ನದ ನಾಣ್ಯದ ಪಾರ್ಸಲ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಅದರಲ್ಲೂ ಆ ಮಯೂರಿನೇ ಆ ಪಾರ್ಸಲ್ನ ತಂದು ಸೀದಾ ತಾರಕ್ ಸರ್ ಕೊಟ್ಟಿದ್ದು ಸಖತ್ ಟ್ವಿಸ್ಟ್ ಕೊಡ್ತು. ಅವಳೇನಾದ್ರೂ ಅದನ್ನ ತಂದ್ಕೊಡ್ಲಿಲ್ಲ ಅಂದಿದ್ರೆ ಈ ಮನೇಲಿ ನೆಮ್ಮದಿ ಅನ್ನೋದೇ ಕಿತ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅದ್ರಲ್ಲಿದ್ದ ಪತ್ರ ಓದ್ತಿದ್ದಂಗೆ ತಾರಕ್ ಸರ್ ಕೋಪ ಮಾಡ್ಕೊಂಡು ಆ ತೀರ್ಥಂಗೆ ಸರಿಯಾಗಿ ಕೊಟ್ರು ನೋಡಿ, ಅಲ್ಲಿಂದ ಡ್ರಾಮಾ ಶುರುವಾಯ್ತು. ಅತ್ತೆ, ಮಾವ, ನೀವಾದ್ರೂ ಹೇಳಿ, ನನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಡ ಅಂತ ಹೇಳಿ. ಚಂದ್ರು, ಇಂಥವ್ರ ನಮ್ಮ ಮನೇಲಿ ಮುಂದೆ ಇರೋದ್ ಬೇಡ. ಇವ್ರಿಗೇನ್ ಸೇರ್ಬೇಕು ಅದನ್ನ ಕೊಟ್ಟು ಇವ್ರನ್ನ ಮೊದ್ಲು ಮನೆಯಿಂದ ಆಚೆ ಕಳಿಸಿ. ನಾನು ಹೊರಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಇವ್ರೇನಾದ್ರೂ ಇಲ್ಲೇ ಇದ್ರೆ ನಾನೇ ಕುತ್ತಿಗೆ ಹಿಡಿದು ಆಚೆ ತಪ್ತೀನಿ. ಇದಕ್ಕೆಲ್ಲ ಆ ಮಯೂರಿನೇ ಕಾರಣ ಅಂತ ಸಮಂತ ಕೋಪದಲ್ಲಿದ್ದಾಳೆ. ಇದಕ್ಕೆ ಅಲ್ವಾ ರೇಣುಕಾ ನಾನು ಅಷ್ಟೆಲ್ಲ ಬುದ್ಧಿ ಉಪಯೋಗಿಸಿದ್ದು. ಅಂತೂ ನನ್ನ ಪ್ಲಾನ್ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ಆಯ್ತು. ಹೌದು ಮೇಡಮ್, ಸಮಂತ ಏನೋ ಅವ್ರ ಅಮ್ಮನ ಹತ್ರ ಕಣ್ಣೀರ್ ಹಾಕೊಂಡು ಏನೇನೋ ಮಾತಾಡಿ ಅವ್ರ ಅಮ್ಮನ ಸಮಾಧಾನ ಮಾಡಿದ್ದಾರೆ.
ಹೇಗ್ ಒಪ್ಕೋತಾರೆ ರೇಣುಕಾ? ಅವಳು ಅವಳ ಗಂಡ ಸೇರಿ ಇಡೀ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದ್ದಾರೆ. ಅಂದ್ಮೇಲೆ ಅವ್ರು ಹೇಗ್ ಸಮಾಧಾನ ಆಗ್ತಾರೆ? ಅದೇನೋ ಗೊತ್ತಿಲ್ಲ ಮೇಡಮ್, ಆದ್ರೆ ಅವ್ರು ಮಾತಾಡಿದ್ ನೋಡಿ ರಾಜೇಶ್ವರಿ ಅಮ್ಮವ್ರೇನೋ ತಣ್ಣಗಾದ್ರು. ಆದ್ರೆ ತಾರಕ್ ಸರ್ ಅವ್ರ ಮನೇಲಿರೋದಕ್ಕೆ ಒಪ್ಕೊಂತಾರೋ ಏನೋ ಗೊತ್ತಿಲ್ಲ. ಇರ್ಲಿ ಬಿಡು ರೇಣುಕಾ, ನನಗ್ ಬೇಕಾಗಿರೋದು ಅದೇ ಅಲ್ವಾ? ಸಮಂತಾಗೆ ಮಯೂರಿ ಮೇಲೆ ಕೋಪ ಬರ್ಬೇಕಾಗಿತ್ತು, ಅದಾಗಿದೆ ಅಲ್ವಾ? ಅಷ್ಟು ಸಾಕು. ತುಂಬಾನೇ ಬಂದಿದೆ ಬಿಡಿ ಮೇಡಮ್. ಇವಾಗೇನಾದ್ರೂ ಆ ಮಯೂರಿ ಅವಳ ಕೈಗೆ ಸಿಕ್ಕಿದ್ರೆ ಚಟ್ನಿ ಪುಡಿ ಮಾಡ್ಬಿಡ್ತಾಳೆ. ಅದ್ರಲ್ಲೂ ಅವಳ ಗಂಡಂಗೆ ಎಲ್ಲರ ಮುಂದೆ ಅವಮಾನ ಆಯ್ತಲ್ಲ, ಅದನ್ನಂತೂ ಅವಳು ಸಹಿಸ್ಕೊಳಕ್ಕೆ ಆಗೋದಿಲ್ಲ. ಸಮಯ ಸಿಕ್ಕಿದ್ರೆ ಖಂಡಿತ ಅವಳಿಗೊಂದು ಗತಿ ಕಾಣಿಸ್ತಾಳೆ.